ಅಲ್ಲ ಸರ್, ಸುಮ್ಮನೆ ನೀವು ನಿಮ್ಮ ಸಿನಿಮಾನ ಪ್ರಮೋಷನ್ ಮಾಡ್ಕೊಳ್ಳೋದು ಬಿಟ್ಬಿಟ್ಟು ಅಲ್ಲಿ ಪ್ರಮೋಷನ್ ಮಾಡೋ ಬರ್ದಲ್ಲಿ ಬೇರೆ ಹೀರೋಗಳನ್ನ ನೀವು ಕೆಟ್ಟ ಮಾತಲ್ಲಿ ಬೈದ್ರೆ ಅವ್ರು ಸುಮ್ಮನೆ ಇರ್ತಾರಾ? ನೋಡಿ, ಈಗ ಅವರು ಡಿಫಮೇಷನ್ ಕೇಸ್ ಹಾಕ್ತಾರೆ, ಅವ್ರು ಕೇಳಿದಷ್ಟು ದುಡ್ಡು ನೀವು ಕೊಡಬೇಕಾಗತ್ತೆ. ಸಾರಿ ಸರ್, ಇದ್ರಲ್ಲಿ ನಾನೇನು ಹೆಲ್ಪ್ ಮಾಡೋಕ್ಕಾಗಲ್ಲ, ಸಾರಿ. ಏನು ಜನ ಸರ್, ಹಾಂ, ಮಂಜು ಮತ್ತೆ ಲೀಲಾ ಕೇಸ್ನ ರೀಓಪನ್ ಮಾಡ್ಬೇಕಂತೆ. ಮಂಜು ಮತ್ತು ಲೀಲಾನ ಅದೇ ಚಾನಲಲ್ಲಿ ಕೂತ್ಕೊಂಡು ಗೋಳಾಡಿ ಓಡೋಗಿ ಮತ್ತೆ ಅದೇ ಚಾನಲ್ ಬಂದು ಮದುವೆ ಮಾಡ್ಕೊಡಲ್ಲ ಅವರ? ಹೌದು ಸರ್, ಅವರೇನೆ. ಮತ್ತೇನ್ರಿ ಆಯ್ತು ಅವ್ರಿಗೆ? ಅದನ್ನೇ ನೀವು ಮತ್ತೆ ರೀಇನ್ವೆಸ್ಟಿಗೇಟ್ ಮಾಡ್ಬೇಕಂತೆ ಸರ್. ಮನೆ ಬಿಟ್ಟು ಹೋಯ್ತೀನಿ ಅಂತಾಳೆ, ಏನನ್ ಗೊತ್ತಿಲ್ಲ. ಆಮೇಲೆ ಮೊನ್ನೆ ನೇಣ ಕೊಡಿದ್ಲು, ಯಾಕೆ ಇಲ್ಲ, ಏನ್ ಮಾಡಿ ವಿಡಿಯೋ ಮಾಡ್ಬೇಡ, ಸುಮ್ನೆ ಇರಲಿಲ್ಲ. ವಿಡಿಯೋ ಮಾಡ್ಬೇಡ, ಸುಮ್ನೆ ಇರು. ಸುಮ್ನೆ ಇರು. ವಿಡಿಯೋ ಮಾಡ್ಬೇಡ. ನೋಡಿ ಹೇಳ್ತಾ ಇದೀನಿ, ಸಾಕಪ್ಪ ಸಾಕು. ನಿನ್ನ ಹತ್ರ ಇನ್ನು ಅನ್ಭವಿಸ್ಕೊಂಡು ಸಾಯಕ್ಕಾಗಲ್ಲ. ಅನ್ಭವಿಸ್ಕೊಂಡು ಸಾಯಿ ನಾನು. ಬೇಡ ಬೇಡ, ನೀನ್ ನನ್ಗೆ ಹೋಗ್ತಾನೆ ಈಗ ಹೋಗ್ತಾನೆ ಜೊತೆ ಬಿಡೋ ಸುಮ್ನೆ. The next day. ಹೆಂಗೆಲ್ಲ ಇದ್ದಾರೆ ಜನ. ಹಾಂ ಸರ್, ಮಂಜು ಮತ್ತು ಲೀಲಾ ಕೇಸ್ ಮುಗೀತು ಸರ್. ಇಷ್ಟು ಬೇಗ ಮುಗೀತಾ? ಹೆಂಗ್ರಿ ಇದೆಲ್ಲ? ಏನಿಲ್ಲ ಸರ್, ಇವರು ಇದಕ್ಕೂ ಮುಂಚೆ ಇವ್ರ ಅಕೌಂಟ್ನ ಫಾಲೋವರ್ಸ್ ಗೇನ್ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ನಾಟಕ ಆಡ್ತಾರೆ ಸರ್. ಅದಕ್ಕೆ ಫಸ್ಟ್ ಬಲಿ ಕೊಡೋದೇ ಮೀಡಿಯಾದವ್ರನ್ನ. ಅವ್ರ ಮೀಡಿಯಾದಲ್ಲಿ ಕೂರಿಸ್ಕೊಂಡು ಇವ್ರ ಜಗಳ ಎಲ್ಲ ಇತ್ಯರ್ಥ ಮಾಡೋ ಥರ ಮಾಡಿ ಸ್ವಲ್ಪ ದಿನ ಆದಮೇಲೆ ಅದೇ ಚಾನಲಲ್ಲಿ ಒಂದಾಗಿರ್ತಾರೆ. ಆಗ ಇವ್ರ ಅಕೌಂಟ್ಗೆ, ಲೀಲಾ ಅನ್ನೋರ ಅಕೌಂಟ್ಗೆ 60,000 ಪ್ಲಸ್ ಜನ ಫಾಲೋ ಮಾಡಿರ್ತಾರೆ. ಅದರಲ್ಲಿ ಪ್ರಮೋಷನ್ ಎಲ್ಲ ಮಾಡ್ಕೊಂಡಿರ್ತಾರೆ. ಅದ್ರ ಪ್ಯಾರಲಲ್ ಆಗಿ ಮಂಜು ಅವ್ರ ಅಕೌಂಟನ್ನು ಒಂದು ಕ್ರಿಯೇಟ್ ಮಾಡಿರ್ತಾರೆ, ಅದರಲ್ಲೂ ಪ್ರಮೋಷನ್ಸ್ ಎಲ್ಲ ಮಾಡ್ಕೊಂಡಿರ್ತಾರೆ. ಇವಾಗ ಹೊಸದಾಗ ಆಗಿರೋ ಕಾಂಟ್ರವರ್ಸಿ ಏನಕ್ಕೆ ಅಂತಂದರೆ, ಅವರ ಮಗಳ ಹೆಸರಲ್ಲಿ ಒಂದು ID ಕ್ರಿಯೇಟ್ ಮಾಡಿದ್ದಾರೆ ಸರ್. ಆ IDನಲ್ಲಿ ಫಾಲೋವರ್ಸ್ನ ಗೇನ್ ಮಾಡ್ಕೊಳ್ಳೋದಕ್ಕೋಸ್ಕರ ಇದೊಂದು ನಾಟಕ ಅಷ್ಟೇ ಸರ್. ಅದು ಹೆಂಗೆ ಗೊತ್ತಾಯಿತು ಅಂತಂದರೆ, ಅವರು ಫೋನ್ನ ಟ್ಯಾಪ್ ಮಾಡಿದ್ವಿ ಸರ್. ಮಾಡಿದಾಗ ಈ ಮಂಜು ಮತ್ತು ಲೀಲಾ ಮಾತಾಡ್ಕೊಂಡಿರೋ ಒಂದಷ್ಟು ಆಡಿಯೋ ಸಿಕ್ತು. ಅದ್ರ ಪ್ರಕಾರ ಮಂಜು ಅವ್ರು ಕೇಳ್ತಾರೆ ಲೀಲಾ ಅವ್ರಿಗೆ, ಹೆಂಗೆ ಮಗಳ ಅಕೌಂಟ್ಗೆ ಫಾಲೋವರ್ಸ್ ಮಾಡೋದು ಅಂದಾಗ ಲೀಲಾ ಮತ್ತೆ ಸೇಮ್ ಪ್ಲ್ಯಾನ್ ಹೇಳ್ತಾರೆ. ಇದಕ್ಕೂ ಮುಂಚೆ ನಾವು ಮಾಡಿಲ್ವಾ, ಜನರನ್ನು ಬಕ್ರ ಮಾಡಿ ಫಾಲೋವರ್ಸ್ ಗೇನ್ ಮಾಡ್ಕೊಂಡಿಲ್ವಾ, ಅದೇ ಥರ ಒಂದು ಹೊಸ ನಾಟಕ ಆಡೋಣ, ಅವಳ ಅಕೌಂಟ್ಗೂ ಫಾಲೋವರ್ಸ್ ಬರ್ತಾರೆ ಅಂತ ಮಾತಾಡ್ಕೊಂಡಿರೋ ಆಡಿಯೋ ಸಿಕ್ಕಿದೆ ಸರ್. ನಾವು ಗೊತ್ತಲ್ಲ ಸರ್, ಅಂತ ಕಿಪ್ಪಿ ಕೇಸ್ನೇ ಈಸಿಯಾಗಿ ಸಾಲ್ವ್ ಮಾಡಿದವ್ರು. ಇದು ಯಾವ ಕೇಸ್ ಸರ್? ಓಕೆ ಸರ್, ಬೈ.